ನಮಸ್ಕಾರ. ಇಡೀ ಜಗತ್ತಿನಲ್ಲೇ ಹುಟ್ಟಿದರೆ ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಬೇಕು ನೋಡಿ. ತುಂಬ ವರ್ಲ್ಡ್ ಫೇಮಸ್ ಆಗ್ತಾರೆ, ತುಂಬ ಜಗತ್ ಪ್ರಸಿದ್ಧ ವ್ಯಕ್ತಿಗಳಾಗ್ತಾರೆ. ಯಾಕೆಂದರೆ ಈ ಒಂದು ರಾಶಿ ನಕ್ಷತ್ರದ ತಾಕತ್ತೇ ಹಂಗೆ. ಇವರು ಮಾಡುವ ಉದ್ಯೋಗದಿಂದ, ಇವರು ಮಾಡುವ ವ್ಯಾಪಾರದಿಂದ, ಇವರು ಮಾಡುವ ಕೃಷಿ ವ್ಯವಸಾಯದಿಂದ, ರಾಜಕೀಯದಿಂದ, ಚಲನಚಿತ್ರರಂಗದಿಂದ, ಫಿಲಮ್ ಲ್ಯಾಂಡಿಂದ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಸೇವೆ ಸಲ್ಲಿಸ್ತಿರ್ತಾರೆ, ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ IT BT ಸೆಕ್ಟರ್ಸಲ್ಲಿ ಇರ್ತಾರೆ, ಡಾಕ್ಟರ್ಸ್ಗಳಾಗಿರ್ತಾರೆ, ಲಾಯರ್ಸ್ಗಳಾಗಿರ್ತಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿರ್ತಾರೆ, ರಿಯಲ್ ಎಸ್ಟೇಟು, ಮೈನಿಂಗು, ಈ ಒಂದು ರಿಲೇಟೆಡ್ಸ್ ಎಲ್ಲ ಇರ್ತಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ, ಟೀಚಿಂಗ್ ಪ್ರೊಫೆಷನ್ಸಲ್ಲಿ ಒಳ್ಳೆ ಟೀಚರು, ಲೆಕ್ಚರರು, ಪ್ರೊಫೆಸರು, ಅಸಿಸ್ಟೆಂಟ್ ಪ್ರೊಫೆಸರು ಈ ರೀತಿ ಆಗಿರ್ತಾರೆ, ಬ್ಯಾಂಕಿಂಗ್ ಸೆಕ್ಟರ್ಸ್ಗಳಲ್ಲಿ ಇರ್ತಾರೆ. ಆ ಕ್ಷೇತ್ರ ಈ ಕ್ಷೇತ್ರ ಅಂತಲ್ಲ, ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟು, ಒಳ್ಳೆ ಫಾರಿನ್ ಕಂಟ್ರೀಸ್ಗಳಲ್ಲಿ ಹೋಗ್ತಿರ್ತಾರೆ, ಹೊರದೇಶದಲ್ಲಿ ಹೋಗಿ ಕೆಲಸ ಮಾಡ್ತಾರೆ. ಅಷ್ಟು ಒಂದು ಶಕ್ತಿ ತಾಕತ್ತಿರುತ್ತೆ ಈ ಒಂದು ರಾಶಿ ನಕ್ಷತ್ರದವರಿಗೆ. ಯಾಕೆಂದರೆ ತುಂಬ ಫೇಮಸ್ ಆಗ್ತಾರೆ. ಗುಂಪಿನಲ್ಲಿ ಇವರೇ ತುಂಬ ಫೇಮಸ್ ಆಗೋದು, ಲೀಡರ್ಸ್ ಥರ ಕಾಣ್ತಾರೆ. ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರ ಅಂದರೆ? ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ, ಎರಡನೇದು ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ. ಏಕೆಂದರೆ ಈ ಅನುರಾಧ ನಕ್ಷತ್ರದವ್ರಿಗೆಲ್ಲ ಶುಕ್ರ ದಶೆ ನಡಿಬೇಕು. ಎಸ್ಪೆಷಲಿ ಶುಕ್ರ ಬಂದು ಸಿಂಹ ರಾಶಿಯಲ್ಲಿ 2ನೇ ಮನೆಯಲ್ಲಿ ಕುಂತಿರಬೇಕು. ಲಗ್ನ ಬಂದು ಕರ್ಕಾಟಕ ಲಗ್ನ, ಕಟಕ ಲಗ್ನದಲ್ಲಿ ಇದ್ದು ಸಿಂಹ ರಾಶಿಯಲ್ಲಿ 2ನೇ ಮನೆಯಲ್ಲಿ ಶುಕ್ರ ಕುಂತಿರಬೇಕು. ಇದ್ರದ್ದು ದಶಾ ನೋಡಿಬೇಕು. 20 ವರ್ಷ ಒಳ್ಳೆ ರಾಜಯೋಗ ಇವರಿಗೆ. 20 ವರ್ಷ ಸಿಕ್ಕಾಬಟ್ಟೆ ಫೇಮಸ್ ಆಗಿಬಿಡ್ತಾರೆ. ದುಡ್ಡಿನ ವಿಚಾರದಲ್ಲಿ, ಆಸ್ತಿ ವಿಚಾರದಲ್ಲಿ ಎಲ್ಲ ಗಳಿಸ್ಬಿಡ್ತಾರೆ. ಫಾರಿನ್ ಕಂಟ್ರೀಸ್ಗಳೆಲ್ಲ ಹೋಗಿ ಬಂದುಬಿಡ್ತಾರೆ. ಸಿಕ್ಕಾಬಟ್ಟೆ ಫೇಮಸ್ ಆಗಿಬಿಡ್ತಾರೆ. ಅದೇ ರೀತಿ ಈ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರದವರಿಗೆ ಬುಧ ದಶೆ ನಡಿಬೇಕು. ಎಸ್ಪೆಷಲಿ ಇವರು ಸಿಂಹ ಲಗ್ನದಲ್ಲಿ ಇದ್ದುಬಿಟ್ಟು ಬುಧ 11ನೇ ಮನೆ ಮಿಥುನ ರಾಶಿಯಲ್ಲಿ ಕುಂತಿರಬೇಕು. ಇದ್ರದ್ದು ದಶಾ ನಡಿಬೇಕು. ನಡ್ರಿ, 17 ವರ್ಷ ಎಕ್ಸಲೆಂಟ್ ಯೋಗ, ಒಳ್ಳೆ ರಾಜಯೋಗ. ಎಲ್ಲ ಕ್ಷೇತ್ರದಲ್ಲೂ ಮಿಂಚ್ತಾರೆ. ಇವರು ಮಾಡುವ ಉದ್ಯೋಗದಿಂದ, ಇವರು ಮಾಡುವ ವ್ಯಾಪಾರದಿಂದ, ಇವರು ಮಾಡುವ ಕೃಷಿಯಿಂದ ಮನೆಯಲ್ಲಿ ಸಿಕ್ಕಾಬಟ್ಟೆ ಫೇಮಸ್ ಆಗಿಬಿಡ್ತಾರೆ. ಸಿಕ್ಕಾಬಟ್ಟೆ ದುಡ್ಡು ಇವರಿಗೆ, ಸಿಕ್ಕಾಬಟ್ಟೆ ದುಡ್ಡು. ಎಸ್ಪೆಷಲಿ ಈ ಲಗ್ನ ಆಗಿಬಿಟ್ಟು ಆ ಗ್ರಹ ಆ ಮನೆಯಲ್ಲಿ ಪ್ಲೇಸ್ಮೆಂಟ್ ಕೂತ್ಕೊಂಡು ಅದರದ್ದು ದಶಾ ನಡಿಬೇಕು. ಆವಾಗ ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದವರು, ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರದವ್ರಿಗೆ ಎಕ್ಸಲೆಂಟ್ ಲೈಫು. ಬಟ್ ಈ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರದವರಿಗೆ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಕಷ್ಟಗಳು ಜಾಸ್ತಿ. ಸಿಕ್ಕಾಬಟ್ಟೆ ಕಷ್ಟಗಳು, ಅಡ್ಡಿ ಆತಂಕಗಳು ಬರುತ್ತೆ, ಅಡೆತಡೆಗಳು ಎಲ್ಲ ಬರುತ್ತೆ. ಇದನ್ನು ಮೆಟ್ಟಿ ದಾಟಿ ಶುಕ್ರದಶೆ ಒಳಗಡೆ ಇವ್ರಿಗೆ ಈ ಸ್ಥಿತಿಯಲ್ಲಿ ಗ್ರಹಗಳು ಪ್ಲೇಸ್ಮೆಂಟ್ ಇದ್ದರೆ ತುಂಬ ಫೇಮಸ್ ಆಗಿಬಿಡ್ತಾರೆ. ಪುನರ್ವಸು ನಕ್ಷತ್ರದವರು ಅಷ್ಟೇ. ಯಾಕೆಂದರೆ ಪುನರ್ವಸು ಸಾಕ್ಷಾತ್ತು ಶ್ರೀರಾಮಚಂದ್ರನ ಒಂದು ನಕ್ಷತ್ರ. ಅನುರಾಧ ನಕ್ಷತ್ರ ಬಂದು ಮಹಾನಕ್ಷತ್ರ. ಗುಂಪಿನಲ್ಲಿ ಲೀಡರ್ಸು, ಈ ಮಿಲಿಟ್ರಿ, ನೇವಿ, ಸಬ್ಮೆರಿನ್ನು, ಒಂದು ಕ್ಷೇತ್ರ ಅಲ್ಲ, ಆ ಕ್ಷೇತ್ರ ಈ ಕ್ಷೇತ್ರ ಅಂತಲ್ಲ, ಸಿಕ್ಕಾಬಟ್ಟೆ ಫೇಮಸ್ ಆಗಿಬಿಡ್ತಾರೆ. CBI ಡಿಪಾರ್ಟ್ಮೆಂಟಲ್ಲಿ, COD, CID, SIT, ಪೊಲೀಸ್ ಡಿಪಾರ್ಟ್ಮೆಂಟು, ಎಕ್ಸೈಸ್ ಡಿಪಾರ್ಟ್ಮೆಂಟು, ಒಳ್ಳೆ ಲಾಯರ್ಸ್ಗಳಾಗೋದು, ಡಾಕ್ಟರ್ಸ್ಗಳಾಗೋದು, ಸಾಫ್ಟ್ವೇರ್ ಫೀಲ್ಡಲ್ಲಿ IT BT ಸೆಕ್ಟರ್ಸ್ಗಳಲ್ಲಿ, ರಿಯಲ್ ಎಸ್ಟೇಟು, ಕನ್ಸ್ಟ್ರಕ್ಷನ್ಸು, ದೊಡ್ಡ ದೊಡ್ಡ ಕಂಟ್ರಾಕ್ಟ್ರುಗಳಾಗಿರ್ತಾರೆ, ಸಿವಿಲ್ ಕಂಟ್ರಾಕ್ಟ್ರುಗಳು ಆ ರಿಲೇಟೆಡ್ಸ್ ಇರುತ್ತೆ, ಎಲೆಕ್ಟ್ರಿಕಲ್ ಕಂಟ್ರಾಕ್ಟ್ರುಗಳಾಗಿರ್ತಾರೆ, ದೊಡ್ಡ ದೊಡ್ಡ ಮಟ್ಟದ ಬಿಸ್ನೆಸ್ಸುಗಳೆಲ್ಲ ರಿಲೇಟೆಡ್ಸ್ ಮಾಡ್ತಾ ಇರ್ತಾರೆ. ಈ ಹೌದು ಅನ್ನುವವರು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಿದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.